ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಾರುತಿ. ಬಿಗ್ ನ್ಯೂಸ್ ಮೀಡಿಯಾಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಗಂಗಾವತಿ ತಾಲೂಕು ಬಸಾಪಟ್ನ ಗ್ರಾಮದಲ್ಲಿ 33ನೇ ವರ್ಷದ ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ಜರುಗಿತು. ಶ್ರೀ ಶರಣರ 33ನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಶರಣಬಸವೇಶ್ವರನ ಬಸಪಟ್ನ ಗ್ರಾಮದಲ್ಲಿ ಇದು 33ನೇ ವರ್ಷದ ಶ್ರೀ ಶರಣಬಸವೇಶ್ವರ ಪುರಾಣ ಮಂಗಲ ಕಾರ್ಯಕ್ರಮ ಇರುತ್ತೆ. ಇವತ್ತು ರಥೋತ್ಸವ ಬೆಳಗ್ಗೆ ಗಂಗೆಸ್ಥಳಕ್ಕೆ ಹೋಗಿ ಬಂದು ಈಗ ಗಣಾರಾಧನೆಯನ್ನು ನಡೆಸ್ತಿದ್ದೇವೆ. ಆಮೇಲೆ ಅನ್ನ ಸಂತರ್ಪಣೆ ಇರ್ತದೆ. ಈ ಕಾರ್ಯಕ್ರಮವು 33 ವರ್ಷದಿಂದ ಸತತ ನಡೆದುಕೊಂಡು ಬರ್ತಿತ್ತು. ಸಾಮೂಹಿಕ ವಿವಾಹಗಳು ಜರುಗುತ್ತಿದ್ವು. ಅದೇ ರೀತಿ ಸಾಯಂಕಾಲ 5:30ಯಿಂದ 6 ಗಂಟೆವರೆಗೆ ರಥೋತ್ಸವ ಜರುಗುತ್ತದೆ. ಈ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಎಲ್ಲರೂ ಆಗಮಿಸಿ ಶ್ರೀ ಶರಣರ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತೇವೆ. ನಿತ್ಯ ದಾಸೋಹಿ ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಬಸಪಟ್ನ ಗ್ರಾಮದಲ್ಲಿ ದಿನಾಂಕ 8/2/2026ರಿಂದ ಪುರಾಣ ಪ್ರಾರಂಭಗೊಂಡು ದಿನಾಂಕ 8/3/2026ಕ್ಕೆ ಮಹಾಮಂಗಲ ನಿಮಿತ್ತ ಇವತ್ತು ಶ್ರೀ ಶರಣರಿಗೆ ಮಹಾರುದ್ರಾಭಿಷೇಕ ಬೆಳಗಿನ ಜಾವ, ನಂತರ ಗಂಗೆಸ್ಥಾನಕ್ಕೆ ಹೋಗಿ ನಂತರ ಒಂದು ಅನ್ನ ಮಹಾಸಂತರ್ಪಣೆ ಮಾಡಿ ಸಾಯಂಕಾಲ ಸುಮಾರು 5 ಗಂಟೆಗೆ ಶರಣರ ರಥೋತ್ಸವ ಕಾರ್ಯಕ್ರಮ ಇದೆ. ಕಾರಣ ಸದ್ಭಕ್ತರೆಲ್ಲರೂ ತನ್ನ ಮನ ಧನದಿಂದ ಈ ಒಂದು ಸೇವೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ಶರಣ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ವಿನಂತಿಸಿದೆ. ಈ ಒಂದು ಶ್ರೀ ಶರಣಬಸವೇಶ್ವರ 33ನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಒಂದು ಶ್ರೀ ಶರಣರ ಒಂದು ಪುರಾಣ ಸತತವಾಗಿ 33 ವರ್ಷಗಳವರೆಗೆ ನಿರಂತರವಾಗಿ ಪ್ರಾರಂಭವಾಗಿದೆ. ಈ ಒಂದು ಪುರಾಣದ ಒಂದು ವ್ಯವಸ್ಥಿತ ರೀತಿಯಲ್ಲಿ ಮದುವೆಗಳನ್ನು ಮಾಡಲಾಗ್ತಾ ಇದೆ. ಬೆಳಗ್ಗೆ ಗಂಗೆ ಸ್ಥಳಕ್ಕೆ ಹೋಗಿ ಬಂದು ಈ ಒಂದು ಎಲ್ಲ ಈ ಜಾಂಜ್ ಮೇಳ ಇರ್ಬೋದು, ಭಜಂತ್ರಿ ಇರ್ಬೋದು, ಡೊಳ್ಳು ಇತರೆ ವಾದ್ಯಗಳೊಂದಿಗೆ ವಿಜೃಂಭಣೆಯಿಂದ ಈ ಒಂದು ಗಂಗೆ ಸ್ಥಳಕ್ಕೆ ಹೋಗಿ ಬಂದು ಈಗ ಈ ಗಣಗಳ ಒಂದು ಪಂಕ್ತಿ ನಂತರ ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಇದೆ. ಮತ್ತು 6 ಗಂಟೆಗೆ ಈ ಶ್ರೀ ಶರಣಬಸವೇಶ್ವರರ 33ನೇ ವರ್ಷದ ಒಂದು ರಥೋತ್ಸವ ಪ್ರಾರಂಭವಾಗ್ತಾ ಇದೆ. ಎಲ್ಲ ಸ್ವಾಮಿಗಳು ಗಣಾರಾಧನೆ ಪ್ರಾರಂಭ ಮಾಡಿ. ಪ್ರಸಾದ ಈಗ ದೇವಸ್ಥಾನದ ಮುಂಭಾಗದಲ್ಲಿ ಪ್ರಸಾದ ವ್ಯವಸ್ಥೆಯಲ್ಲಿ ಪಾಲ್ಗೊಂಡ ಪುರುಷರಾಗಬೇಕು. ಕಾರ್ಯಕರ್ತರು